ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಫೈನಲಿ ಮೂರನೇ ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಇವತ್ತಿಂದು. ಸೊ ಆಕ್ಚುಲಿ ಈ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಮಾರ್ನಿಂಗ್ ಪ್ರೋಮೋದಲ್ಲಿ ಒಂದು ಶಾಕಿಂಗ್ ನ ನ್ಯೂಸ್ ಅನ್ನೇ ಬಿಟ್ಟಿದ್ರು ಬಿಗ್ ಬಾಸ್ ಅವರು. ಆಕ್ಚುಲಿ ಒಳಗಡೆ ಹೋದಂತ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಮಲ್ಲೇ ಮಾತಾಡಿಕೊಂಡು ಯಾರು ವೀಕ್ ಅನ್ನಿಸ್ತಾರೆ ಅವ್ರನ್ನ ನೀವು ಆಚೆ ಹಾಕಿ ಅಂತ ಒಂದಷ್ಟು ಡಿಸಿಷನ್ ಕೊಟ್ಬಿಟ್ಟಿದ್ರು. ಅದರಲ್ಲಿ 3 ಜನ ನಾಮಿನೇಟ್ ಮಾಡಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಮಾಳು ಅವ್ರನ್ನ ನಾಮಿನೇಟ್ ಮಾಡಿದ್ರು, ಅಂಡ್ ಈ ಕಡೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಮಾಡಿದ್ರು, ಅಂಡ್ ಈ ಕಡೆ ಸ್ಪಂದನಾ ಸೋಮಣ್ಣ ಅವ್ರನ್ನ ಕೂಡ ನಾಮಿನೇಟ್ ಮಾಡಿದ್ರು. ಇವಾಗ 3ನೇ ಪ್ರೋಮೋದಲ್ಲಿ ಏನಿದೆ ಅಂತಂದ್ರೆ, ಸೊ ಒಬ್ಬೊಬ್ರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ, ನಾನು ಯಾಕೆ ಈ ಮನೇಲಿ ಇರಬೇಕು ಅನ್ನೋದೊಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ ಇಲ್ಲಿ. ಸೊ ಅಂದ್ರೆ ರಿಕ್ವೆಸ್ಟ್ ಅಂತಂದ್ರೆ ಹೌದು, ಆಕ್ಚುಲಿ ಇವಾಗ ಕನ್ವೆ ಮಾಡಬೇಕು. ಸೊ ನನ್ನ ಪ್ರಕಾರ ಏನಂತಂದ್ರೆ 3 ಜನನ ಟಾಪ್ ವೀಕೆಸ್ಟ್ ಅವ್ರಿಗೆ ಯಾರು ಅನ್ಸ್ತಾರೋ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಇನ್ ದ ವೈಸ್ ಸ್ಪಂದನಾ ಸೋಮಣ್ಣ ಅವ್ರು ಆಕ್ಚುಲಿ ಟಾಪ್ 3ಗೆ ಬಂದಿದ್ದಾರೆ ವೀಕೆಸ್ಟ್ ಅಂತಂದ್ರೆ ನಂಗೆ ಲಿಟರಲಿ ಶಾಕ್ ಆಯಿತು. ಮೇ ಬಿ ಅವರವರ ಒಂದು ಅಭಿಪ್ರಾಯಗಳು ಬೇರೆ ಬೇರೆ ಇತ್ತು. ಅದೇ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಪ್ರೊಮೋದಲ್ಲಿ ಲೈಕ್ ಅಶ್ವಿನಿ ಮ್ಯಾಮ್ ಏನಂತ ಹೇಳ್ತಾರೆ ಅಂತಂದರೆ, ಅವ್ರು ಆ್ಯಕ್ಚುಲಿ ಆಚೆಗಡೆ ಹೋದರೆ ಇನ್ನೂ ಆಪರ್ಚುನಿಟಿಗಳು ಜಾಸ್ತಿ ಇರುತ್ತೆ, ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋದ್ರಿಂದ ಅಂತ ಒಂದು ರೆಸ್ಪಾನ್ಸ್ ಬರುತ್ತೆ. ಬಟ್ ಎಲ್ಲ ಒಂದು ಕಡೆ ನನಗೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು, ಯಾಕಂದರೆ ಆಪರ್ಚುನಿಟಿ ಹುಡಿಕೊಂಡು ಅಲ್ಲಿ ಆಚೆ ಸಿಕ್ಕಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಬಿಗ್ ಬಾಸ್ ಅನ್ನೋದು ಇದಕ್ಕೆ ಎಲ್ರಿಗೂ ಸಿಗಲ್ಲ. ಅದು ಸಿಕ್ಕಿದಾಗ ಈ ಥರ ಹೇಳೋದು ಸರಿಯಲ್ಲ ಅಂತ ಅನ್ನಿಸ್ತು ನನಗೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಒಂದು ಪ್ರೋಮೋದಲ್ಲಿ ನಾನು ಫಿನಾಲೆ ತನಕ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಂದು 3-4 ದಿನನಾದ್ರೂ ಇರ್ತೀನಿ ಅಂತ ಅನ್ಕೊಂಡ್ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಒಂದೇ ದಿವಸಕ್ಕೆ ಹೋಗೋ ತರ ಆಗ್ತಾ ಇದೆ ಅಂತ ಮಾಡಬೇಡಿ. ಅಂದ್ರೆ ಇವ್ರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಆಕ್ಚುಲಿ ಅನ್ಕೊಂಡಿದ್ ಬೇರೆ, ಸೊ ಒಳಗಡೆ ಬಂದೀನಿ, ದಯವಿಟ್ಟು ನನಗೆ ಒಂದು ಚಾನ್ಸ್ ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಪಂದನಾ ಸೋಮಣ್ಣ ಅವರು ಕೂಡ ಅದನ್ನೇ ಹೇಳ್ತಾ ಇರೋದು. ಸೊ ನಾನು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಬಂದಂತ ವ್ಯಕ್ತಿ, ಅಂದ್ರೆ ನಾನು ಮಿಡಲ್ ಕ್ಲಾಸ್ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಯಾರೇ ಕೂಡ, ಯಾಕಂದ್ರೆ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಏನೇ ಒಂದು ತಗೊಳ್ಬೇಕು ಅಂತಂದ್ರೆ ಒಂದು ಆಪರ್ಚುನಿಟಿಗಳು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ರೆ ತಾನೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದನ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ರಕ್ಷಿತಾ ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪಾಪ ಅನ್ನಿಸ್ತಾ ಹುಡುಗಿ ನೋಡಿದೆ. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಈಗ ನಂದು ವ್ಯೂಸ್ ಜಾಸ್ತಿ ಆಗುತ್ತೆ, ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿರೋದ್ರಿಂದ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಆಕ್ಚುಲಿ ಆ ಹುಡುಗಿಯ ಒಂದು ಕನ್ನಡ ಪ್ರಯತ್ನ ಇದೆ ಗೊತ್ತಾ. ಆಕ್ಚುಲಿ ನನಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ನಾನು ಫಸ್ಟ್ ಬಂದಾಗ ಏನೋ ಅಂತ ಅನ್ನಿಸ್ತು. ತುಂಬಾ ಜನ ಟ್ರೋಲ್ ಕೂಡ ಮಾಡಿದ್ರು, ಅಂದ್ರೆ ಯಾಕೆ ಇವರು ಅಂದ್ರೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತೆಲ್ಲ ಕೇಳ್ಬೋದು. ಕೆಲವೊಂದ್ಸತಿ ನಾವು ಟ್ರೋಲ್ ಮಾಡಿದಂಥ ವ್ಯಕ್ತಿಗಳು ಎಷ್ಟೋ ಮೇಲಿಗೆ ಬೆಳೆದು ಬಿಡ್ತಾರೆ. ಅದರಲ್ಲಿ ಉದಾಹರಣೆ ಇವರು ಒಬ್ರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಬಿಗ್ ಬಾಸ್ ಮನೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅದನ್ನ ಹೇಳ್ಕೊಂತ ಇದ್ದಾರೆ. ನನಗೆ ಆಕ್ಚುಲಿ ಇಲ್ಲಿ ಬಂದಿದ್ದೀನಿ, ಏನೋ ಒಂದು ತೋರಿಸ್ಕೊಳ್ಬೇಕು ಜನಗಳಿಗೆ, ನಾನು ಇನ್ನೂ ವೈಡರ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದಷ್ಟು 3 ಜನನ ಪ್ರಯತ್ನಗಳು ಇವತ್ತು ನಡೀತದೆ. ಇನ್ನೊಂದೇನಪ್ಪ ಅಪ್ಡೇಟ್ ಅಂತಂದ್ರೆ, ಲೈವ್ ಅಲ್ಲಿ ಆಕ್ಚುಲಿ ರಕ್ಷಿತಾ ಅವರು ಕಾಣಿಸ್ಕೊಳ್ತಾ ಇಲ್ಲ. ಹೌದು, ಆಕ್ಚುಲಿ ನಮಗೆ ಅನ್ಸಿರೋ ಪ್ರಕಾರ ಮೇ ಬಿ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ ಅಂತ ಅನಿಸ್ತಾ ಇದೆ. ಸೊ ಒಂದ್ ದಿವಸಕ್ಕೆ ಮೇ ಬಿ ಕಳ್ಸಲ್ಲ ಅಂತ ಅನಿಸ್ತಾ ಇದೆ. ಅಂಡ್ ಗೈಸ್, ನಿಮ್ಗೆ ಈ 3ರಲ್ಲಿ ನಿಜವಾಗ್ಲೂ ನಿಮ್ಗೆ ಯಾರನ್ನ ಆಚೆಗೆ ಕಳಿಸ್ಬೇಕು ಇವತ್ತಿನ ದಿವಸ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾರನ್ನ ಉಳಿಸ್ಕೋತೀರಾ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಸೀಕ್ರೆಟ್ ರೂಮ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಆಕ್ಚುಲಿ 19 ಇನ್ನೊಂದು ಈ ಸತಿ ಸೀಸನ್ ಅಲ್ಲಿ 18 ಕಂಟೆಸ್ಟೆಂಟ್ ಇಲ್ಲ, 19 ಕಂಟೆಸ್ಟೆಂಟ್ಗಳಿರೋದು. ಮೇ ಬಿ ಬಿಗ್ ಬಾಸ್ ಅವರು ಎಲ್ಲೋ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡು ಒಬ್ಬರನ್ನ ಆಚೆ ಹಾಕ್ಬಿಡೋಣ ಬಂದಿದ್ದೀನೇ, ಅವಾಗ ಇನ್ನೂ ವ್ಯೂವರ್ಸ್ಗಳು ಗ್ರಾಸ್ಪ್ ಆಗುತ್ತೆ, TRP ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಿರ್ತಾರೇನೋ. ಸೊ ಇದೊಂದೆಲ್ಲ ತಲೆ ಇಟ್ಕೊಂಡು ಮೇ ಬಿ ಬಿಗ್ ಬಾಸ್ ಅವ್ರು ಆಚೆ ಕಳ್ಸಿದ್ರಬಹುದು. ಇಲ್ಲ ಅಂತಂದ್ರೆ ಮೇ ಬಿ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಕೊಂಡು 1-2 ದಿನ ನಂತರ ಮತ್ತೆ ವಾಪಸ್ ಕಳ್ಸಿಕೊಡ್ಬಹುದು. ಎಲ್ಲ ಏನಂತಂದ್ರೆ, ಈ 3 ಜನ ಇನ್ನೂ ಒಂದು ವಾರ ಇಲ್ಲೇ ಇರ್ಲಿ ಅಂತ ಕೇಳ್ಕೊಂತೀವಿ ನಾವು. 1 ವೀಕ್, ಯಾಕಂದ್ರೆ ಫಸ್ಟ್ ವೀಕ್ ಅಲ್ಲಿ ಎಲಿಮಿನೇಷನ್ ಸ್ವಲ್ಪ ಕಷ್ಟ, ಯಾಕಂದ್ರೆ 80% ಆಗಲ್ಲ. ಸೊ ಆಗಲ್ಲ, ಯೂಶಲಿ ಆಗ್ತಿತ್ತು ಮುಂಚೆ, ಬಟ್ ಇವಾಗ ಆಗಲ್ಲ. ಯಾಕಂದ್ರೆ ಆ ಸೀಸನ್ ಕೂಡ ಆಗಿಲ್ಲ, ಈ ಸೀಸನ್ ಕೂಡ ಆಗಲ್ವೇನೋ ಅಂತ ಅನ್ಕೊಂಡಿದೀವಿ. ಹೋಪ್ ದಟ್ ರಕ್ಷಿತಾ ಅವರು ಮತ್ತೆ ಮನೆ ಒಳಗಡೆ ಬರ್ತಾರೆ, ಅವ್ರಿಗೂ ಒಂದು ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಅವರ ಕನ್ನಡ ನಾನು ಕೇಳೋಕ್ಕೆ ಒಂಥರ ಚೆನ್ನಾಗಿ ಅನ್ಸುತ್ತೆ, ಕ್ಯೂಟ್ ಆಗಿದೆ ಗುರು. ಆ್ಯಕ್ಚುಲಿ ಟ್ರೈ ಮಾಡ್ತಾರಲ್ಲ, ಅದಕ್ಕೊಂದು ಒಂದು ಮೆಚ್ಚುಗೆ ಪಡಲೇಬೇಕು. ಯಾಕಂದರೆ ಕನ್ನಡ ಇಲ್ಲಿರೋರೇ ಮಾತಾಡಲ್ಲ ಗುರು. ಸೊ ಅಂಥದ್ರಲ್ಲಿ ಆಕೆ ತುಳುನಾಡು ಓದಿದ್ದೆಲ್ಲ ಮುಂಬೈಯಲ್ಲಿ, ಮಹಾರಾಷ್ಟ್ರದಲ್ಲಿ ಓದ್ಕೊಂಡು ಹಿಂದಿ ಪ್ಲಸ್ ತುಳುನಾಡು ಎರಡೂ ಗೊತ್ತಿದೆ ಆ ಹುಡುಗಿಗೆ. ಬಟ್ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತಾರಲ್ಲ, ಅದಕ್ಕೊಂದು ಮೆಚ್ಚುಗೆ ಇರಲಿ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.